ಜಾಮ್ ಆಯ್ತು. ವೀಲು ಜಾಮ್ ಆಯ್ತು. ನಾನು ಮಿಸ್ಟರ್ ಮಧು ಕಾರೆಹಳ್ಳಿ. ಆಕ್ಚುಲಿ ದಿನೇ ದಿನೇ ಪೆಟ್ರೋಲ್ ರೇಟ್ ಜಾಸ್ತಿನೇ ಆಗ್ತಿದೆ. ಅದೇ ತರ ಮಾರ್ಕೆಟ್ ಅಲ್ಲಿ ಇವಿ ಗಾಡಿಗಳು ಸಿಕ್ಕಾಪಟ್ಟೆ ಬರ್ತಾ ಇದೆ. ಅಂದ್ರೆ ಇದೇನು ಹೊಸ ಕಂಪ್ನಿ ಅಲ್ಲ, ಆಕ್ಚುಲಿ ಆಂಪಿಯರ್ ಕಂಪ್ನಿದು. ಸೊ ಒಂದು ಹೊಸ ಮಾಡೆಲ್ ರಿಯೋ ವೈಬ್ ಅಂತ. ಸೊ ಇದು ನಿಮ್ಗೆ ಎಂತವ್ರಿಗೆ ಸೂಟ್ ಆಗುತ್ತಪ್ಪ ಅಂತಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್, ಯಾರು ಅಂದ್ರೆ ಮಕ್ಕಳನ್ನ ಸ್ಕೂಲಿಗೆ ಬಿಡುವಂಥದ್ದು, ಮಕ್ಕಳನ್ನ ಸ್ಕೂಲಿಂದ ಕರ್ಕೊ ಬರುವಂಥದ್ದು, ಎಸ್ಪೆಷಲಿ ಲೇಡೀಸ್ಗೆ ಸೂಟ್ ಆಗಂತ ಗಾಡಿ. ಅಂದ್ರೆ ಪ್ರೈಸ್ ಎಷ್ಟು, ಅಂದ್ರೆ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ, ಯಾವ ತರ ಸ್ಪೀಡ್ ಹೋಗುತ್ತೆ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಅಟ್ರಾಕ್ಟಿವ್ ಎಲಿಮೆಂಟ್ ಅಂತ ಅಂದ್ರೆ ಈ ಗಾಡಿನ ನೀವು ₹1 ದುಡ್ಡು ಕೊಡೋದನ್ನ ತಗೊಂಡೋಗ್ಬೋದು. ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನ ತಗೊಂಡೋಗ್ಬೋದು, ಸಿಬಿಲ್ ಚೆನ್ನಾಗಿದ್ರೆ. ಸೊ ಬನ್ನಿ ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾದಂತಹ ಶೋರೂಮ್ ಅಲ್ಲಿ ಎಕ್ಸಿಕ್ಯೂಟಿವ್ ಇದಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್. ಅವ್ರ ಹತ್ರ ಮಾತಾಡ್ಬಿಟ್ಟು ಪ್ರತಿ ಒಂದು ಡೀಟೇಲ್ಸ್ ತಿಳ್ಕೊಂತ ಹೋಗೋಣ. ಸೊ ಬನ್ನಿ. ರೇಂಜ್ ಬಂದ್ಬಿಟ್ಟು ನಿಮ್ಗೆ ಲೈಕ್ 75 ಬರುತ್ತೆ, ಓಕೆ 80 ಬರುತ್ತೆ, 75 to 80 ಬರುತ್ತೆ. ಸ್ಟೂಡೆಂಟ್ಸ್ ಗೆ, ಹೌಸ್ ವೈಫ್ ಗೆ, ಓಲ್ಡ್ ಏಜ್ ಪೀಪಲ್ ಗೆಲ್ಲ ಯೂಸ್ಫುಲ್ ಆಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೆ ಲೈಕ್ ಲೈಸೆನ್ಸ್ ಎಂತದ್ದು ಬೇಕಾಗಿಲ್ಲ, ಇನ್ಶೂರೆನ್ಸ್ ಎಂತದ್ದು ಬೇಕಾಗಿಲ್ಲ. ಜಸ್ಟ್ ನಿಮ್ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡ್ತಾ ಹೋಗ್ತಾ ಹೋಗ್ಬೋದು. ಓಕೆ. ಸೊ ಈಗ ಏನೇನಿದೆ, ಯಾವ ತರ ಎಷ್ಟು ಮೋಡ್ ಇದೆ? ಫಸ್ಟ್ ಆನ್ ಮಾಡಿದ್ರೆ, ಫಸ್ಟ್ ಆನ್ ಮಾಡ್ದು ಇದು ಸೇಮ್ ಗಾಡಿ ಬಂದ್ಬಿಟ್ಟು ನಿಮ್ಗೆ ಕಾರ್ ವೈಪ್ ಕೊಡುತ್ತೆ, ಸೆನ್ಸಾರ್ ಕೀ. ಸೆನ್ಸರ್. ವಾಹ್ ಸೂಪರ್. ನೆಕ್ಸ್ಟ್ ಬಂದ್ಬಿಟ್ಟು ಗಾಡಿನ ನಾವು ಆನ್ ಮಾಡಿ ತೋರಿಸ್ತೀನಿ. ಆನ್ ಮಾಡಿದ್ರೆ ಡಿಸ್ಪ್ಲೇ ಈ ತರ ಬರುತ್ತೆ. ಒಂದ್ಸತಿ ನೀವು ಆನ್ ಮಾಡಿದಾಗ ನಿಮ್ಗೆ ಲೈಕ್ ತೋರಿಸುತ್ತೆ, ಇಲ್ಲಿ ಕಿಲೋಮೀಟರ್ ತೋರಿಸುತ್ತೆ. ಹೌದು, ರೆಡಿ ಅಂತ ಬಂದಾಗ ಜಸ್ಟ್ ನೀವು ಆನ್ ಮಾಡಿದ್ರೆ ವೀಲ್ ತೋರಿಸ್ತೀವಿ. ಓಕೆ, ಸ್ಮೂತ್ ಆಗಿರುತ್ತೆ ನಿಮ್ಗೆ. ಸ್ಪೀಡ್ ಹೋಗ್ತಾ ಇರುತ್ತೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು ನಿಮ್ಗೆ 25 ಬರುತ್ತೆ ಸರ್. ಸಿಂಗಲ್ ಮೋಡ್. ಓಕೆ, 25 ಬರುತ್ತೆ. ನಿಮ್ಗೆ ಹೈ ಸ್ಪೀಡ್ ಹೋಗಕ್ಕೆ ಚಾನ್ಸಸ್ ಇಲ್ಲ. ಸ್ಟೂಡೆಂಟ್ಸ್ ಗೆ ಆದ್ರೂ ಇದು ಖಂಡಿತವಾಗಿ ಈಸ್ಕೊಂಡ್ಲೇಬೇಕು. ಇದು ಲೈಟ್ ಲೋ ಮೀಡಿಯಂ ಬರುತ್ತೆ ನಿಮ್ಗೆ. ಮುಂದೆಗಡೆಯಿಂದ ಲೈಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲೈಟ್ಸ್ ಸರ್. ಇದು ರಿವರ್ಸ್. ಇದು ಇಟ್ಕೊಂಡು ನೀವು ಹಿಂದೆಗಡೆ ಪುಷ್ ಮಾಡಿದ್ರೆ ಬ್ಯಾಕ್ ಸೈಡ್ ಹೋಗುತ್ತೆ. ಇದು ಹಾರ್ನ್. ಮೊಬೈಲ್ ಚಾರ್ಜ್ ಮಾಡಕ್ಕೆ ಇದೆಯಾ? ಹೌದು ಸರ್, ಇಲ್ಲಿ ಇರುತ್ತೆ ನಿಮ್ಗೆ. ಓಕೆ, ಅಲ್ಲಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್, ಮೊಬೈಲ್ ಚಾರ್ಜಿಂಗ್ ಯೂಎಸ್ಬಿ ಕೊಟ್ಟಿದ್ದಾರೆ. ಹೌದು. ಓಕೆ, ಇದು ಚಾರ್ಜಿಂಗ್ ಮಾಡೋದು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಹೌದು. ಪರ್ಸ್ ನಿಮ್ಮ ಫೋನ್ ಜಲ್ದಿ ಇಕ್ಕೊಬಹುದು ಅಂದ್ರೆ ಇಲ್ಲಿ ಇಕ್ಕೊಬಹುದು. ಇಲ್ಲೊಂದು ಇಲ್ಲಿ ನಿಮ್ಗೆ ಲೈಕ್ ಐಟಮ್ಸ್ ಕ್ಯಾರಿ ಬ್ಯಾಗ್ ಬರುತ್ತೆ. ಇಲ್ಲಿ ಕೀ ಬರುತ್ತೆ. ಕೀ ಬಂದ್ಬಿಟ್ಟು ನಿಮ್ದು ರಿಮೋಟ್ ತರ ಬರುತ್ತೆ ನಿಮ್ಗೆ. ಈಗ ಬ್ಯಾಟರಿ ಎಷ್ಟು ಕಿಲೋವಾಟ್ ಬ್ಯಾಟರಿ ಯೂಸ್ ಮಾಡಿರ್ತಾರೆ ಇದರಲ್ಲಿ? 1.8 ಕಿಲೋವಾಟ್ ಬ್ಯಾಟರಿ ಯೂಸ್ ಮಾಡಿರ್ತೀವಿ. ಅದು ಬಂದ್ಬಿಟ್ಟು ನಿಮ್ಗೆ ಲಿಥಿಯಂ LFP ಬ್ಯಾಟರಿ. ಓಕೆ ಸ್ನೇಹಿತರೆ, ಆಕ್ಚುಲಿ LFP ಬ್ಯಾಟರಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು. ಮೊದಲೆಲ್ಲ ಲಿಥಿಯಂ ಅಯಾನ್ ಬ್ಯಾಟರಿ ಮತ್ತೆ ಗ್ರಫೈನ್ ಜೆಲ್ ಬ್ಯಾಟರಿ, ಸೊ ಈ ತರದ ಬ್ಯಾಟರಿಗಳಲ್ಲಿ ವೆಹಿಕಲ್ಸ್ ಇವಾಗಲೂ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಬಟ್ LFP ಲಿಥಿಯಂ ಅಯಾನ್ ಅಂತ ಸ್ವಲ್ಪ ಸೇಫ್ಟಿ, ಎಸ್ಪೆಷಲಿ ಫೈರ್ ಪ್ರೂಫ್ ಬ್ಯಾಟರಿ, ಲಿಥಿಯಂ ಫೆರೋ ಫಾಸ್ಫೇಟ್ ಅಂತ. ಸೊ LFP ಬ್ಯಾಟರಿ. ಸೊ 1.8 ಕಿಲೋವಾಟ್ ಬ್ಯಾಟರಿ ಯೂಸ್ ಮಾಡಿರ್ತಾರೆ. ಮೇಡಮ್, ಇದು ಮೋಟರು BLDC ಹಬ್ ಮೋಟರ್ಸ್ ನೋಡಿ ಇಲ್ಲಿ ಇದೀರಲ್ಲ. ಸೊ ಹಬ್ ಮೋಟರು. ಸೊ ಇದ್ರ ಇನ್ನೊಂದು ಪ್ಲಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಬೆಲ್ಟ್ ಕಟ್ ಆಗುತ್ತೆ, ಚೈನ್ ಕಟ್ ಆಗುತ್ತೆ ಅನ್ನೋ ಒಂದು ಇದೇ ಇರಲ್ಲ. ಯಾಕಂದ್ರೆ ಡೈರೆಕ್ಟ್ ಮೋಟರ್ನೇ ನಿಮಗೆ ವೀಲ್ಗೆ ಅಟ್ಯಾಚ್ ಆಗಿರೋದ್ರಿಂದ ಎಸ್ಪೆಷಲಿ ಅದೊಂದು ಪ್ಲಸ್ ಪಾಯಿಂಟ್ ಈ ಇದರಲ್ಲಿ. ಇನ್ನ ಇದು ಟೋಟಲ್ ಈ ಗಾಡಿ ನೀವು ನೋಡೋದಾದ್ರೆ ಸಿಂಪಲ್ ಆಗಿ ಲೈಟ್ ವೈಟ್ ಗಾಡಿ, ಅಂದ್ರೆ ನಿಮ್ಗೆ ತುಂಬಾ ಹೆವಿ ಅಂತ ಅನ್ಸಲ್ಲ. ಯಾರೇ ಸಿಕ್ಕಾಬಟ್ಟೆ ನನಗೆ ಗಾಡಿನೇ ಓಡ್ಸಕ್ ಬರಲ್ಲಪ್ಪ, ನನಗೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಅಂತವ್ರಿಗೆ ಏನು ಭಯ ಪಡೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ ಸಹ ಓಡಿಸಬಹುದಂತೆ ಈ ಗಾಡಿನ. ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮಕ್ಕಳನ್ನ ಕರ್ಕೊ ಬರೋದು, ಮಕ್ಕಳು ಸ್ಕೂಲಿಗೆ ಬಿಟ್ಟು ಬರೋದು, ಈ ತರ ಕೆಲಸಗಳಿಗೆ ತುಂಬಾ ಯೂಸ್ ಆಗುತ್ತೆ. ಮಾತಾಡ್ಬೇಕು ಅಂದ್ರೆ 12 ಇಂಚಸ್ ಬರುತ್ತೆ ನಿಮ್ಗೆ. ಅದಕ್ಕಾಗಿ ಸ್ಲಿಡ್ ಆಗೋದಾಗಲಿ ಏನು ಪ್ರಾಬ್ಲಮ್ ಬರಲ್ಲ ನಿಮ್ಗೆ. 12 ಇಂಚಸ್ ಸರ್. ಬ್ಯಾಕು 12 ಇಂಚಸ್. ಹೌದು ಸರ್, ನೋಡಿ ಇಲ್ಲಿ ಒಂದ್ ಸರ್ವಿಸ್ ಲೈಕ್ ಸೈಡ್ ಸ್ಟ್ಯಾಂಡ್ ಒಂದ್ ಬರುತ್ತೆ. ಇನ್ನೊಂದ್ ಬಂದ್ಬಿಟ್ಟು ನಿಮ್ ಮಿಡಲ್ ಸ್ಟ್ಯಾಂಡ್ ಬರುತ್ತೆ. ಹೌದು ಸರ್. ಫುಟ್ ರೆಸ್ಟ್. ಓಕೆ ಮೇಡಮ್, ಟಿಕ್ಕಿ ಎಷ್ಟು ಲೀಟರ್ ಇದೆ ಮೇಡಮ್? ಓಕೆ, ಓಪನ್ ಮಾಡಿ. ಎಷ್ಟು ಲೀಟರ್ ಟಿಕ್ಕಿ ಸ್ಪೇಸ್ ಇದೆ ಮೇಡಮ್? ನೋಡಿ ಸರ್, ಎಷ್ಟು ನಾನು ಇದು ದೊಡ್ಡ ಬಾಕ್ಸ್ ಇಕ್ಬಿಟ್ರು ನಲ್ಲಿ ಪ್ಲೇಸ್ ಇನ್ನ ಅಷ್ಟು ಮಿಕ್ಕೈತೆ ಸರ್. ಆಲ್ಮೋಸ್ಟ್ 2 ಹೆಲ್ಮೆಟ್ ಕ್ಯಾರಿ ಮಾಡಬಹುದು. ಹೌದು. ಓಕೆ ಮೇಡಮ್, ಇದೇನ್ ಮೇಡಮ್ ಇದು ಅನ್ಸಿದೆ? ನೀವೆಲ್ಲನ ಲೈಕ್ 10 ಡೇಸ್ 20 ಡೇಸ್ ಆಚೆ ಹೋಗ್ತಿದ್ದೀರಾ ಅಂದ್ರೆ ಇದು ಆಫ್ ಮಾಡ್ಬಿಟ್ಟು ನಿಮ್ ಬ್ಯಾಟ್ರಿ ಏನು ಸೇಫ್ ಆಗಂಗೆ ಬಿಟ್ಬಿಟ್ಟು ಮತ್ತೆ ಆಫ್ ಮಾಡ್ಬಿಟ್ಟು ಹೋಗ್ಬೋದು ಸರ್. ಅದೇನ್ ಮೇಡಮ್ ಕೈಲಿರೋದು?
ಕೈಯಲ್ಲಿರೋದು ಚಾರ್ಜರ್ ಸರ್ ಇದು. ಹೇಗೆ ಯೂಸ್ ಮಾಡೋದು? ಚಾರ್ಜರ್ ಬಂದ್ಬಿಟ್ಟು ನಿಮ್ಗೆ ಈ ತರ ದೊಡ್ಡದಾಗಿ ಬರುತ್ತೆ ಸರ್. ಓಕೆ. ನೀವು ಒಂದ್ಸತಿ ಕನೆಕ್ಷನ್ ಕೊಟ್ಟಾದ್ಮೇಲೆ ನೀವು ಇದು ಎಷ್ಟು MCQ ಇರುತ್ತೆ ಮೇಡಮ್ ಪ್ಲಗ್ ಪಾಯಿಂಟ್? ಇದು ಬಂದ್ಬಿಟ್ಟು ಈ ತರ ಕರೆಕ್ಟ್ ಮೋಟರ್ಗೆ ಹಾಕೋದು ಪಾಯಿಂಟ್. ಇದು ಸೇಮ್ ಫ್ರಿಡ್ಜ್ ಗೆ ನೀವ್ ಎಂತಗ ಯೂಸ್ ಮಾಡ್ತೀವಲ್ಲ ನಾರ್ಮಲ್ ಆಗಿ amps. ಯೂಸ್ ಮಾಡ್ಬಿಟ್ಟು ಯೂಸ್ ಮಾಡ್ಬೋದು ನೀವು. ಓಕೆ. ಇದು ಎಷ್ಟು ಮೀಟರ್ ಇರುತ್ತೆ ಕೇಬಲ್? ಮೀಟರ್ ನಿಮ್ಗೆ ಆರಾಮಾಗಿ 2.5 ಬರುತ್ತೆ ಸರ್. ಈ ತರ ದೊಡ್ಡದಾಗಿ ಬರುತ್ತೆ. ಹ್ಯೂಮನ್ಸ್ ಒಂದ್ಸತಾನು ಮಾಡಿಸ್ಕೊಬಹುದು, ಇಲ್ಲ ಅಂದ್ರೆ 2500 ಕಿಲೋ ಆದ್ಮೇಲೆನು ಮಾಡಿಸ್ಕೊಬಹುದು ಸರ್. ಅವಾಗ ನಿಮ್ಮ ಬೈಕಲ್ಲಿ ಸ್ಕೂಟರ್ ಅಲ್ಲಿ ಯಾವುದೇ ಕಾರಣ ಪ್ರಾಬ್ಲಮ್ ಬರಲ್ಲ. ಓಕೆ ಮೇಡಮ್, ಈ ಗಾಡಿನ ಫೈನಲ್ ಪ್ರೈಸ್ ಎಷ್ಟಾಗುತ್ತೆ ಮೇಡಮ್? ಫೈನಲ್ ಪ್ರೈಸ್ ಬಂದ್ಬಿಟ್ಟು 72,000 ಆಗುತ್ತೆ ನಿಮ್ಗೆ, ಓಕೆ. ವಿತ್ ಮಿರರ್ಸ್ ಎಲ್ಲ ಸೇರಿಸಿ. ಆಕ್ಸೆಸರಿ ಏನೆಲ್ಲ ಕೊಡ್ತೀರಾ? ಈ ಗಾಡಿಗೆ ಏನು ಆಕ್ಸೆಸರಿ ಹಾಕೋ ಇದೇ ಪ್ರಾಬ್ಲಮೇ ಇಲ್ಲ ಸರ್. ಗಾಡಿ ಪ್ಲೇನ್ ಆಗಿ ಕ್ಯೂಟ್ ಆಗಿ ಕಾಣಿಸುತ್ತೆ. ಆಲ್ರೆಡಿ ವಿತ್ ಆಕ್ಸೆಸರೀಸ್ ಇದೆ. ಹಾ ಓಕೆ, ಏನಾದ್ರು ಡಿಸ್ಕೌಂಟ್ ಇದೆಯಾ? ಸರ್ ಡಿಸ್ಕೌಂಟ್ ಬಗ್ಗೆ ನಮ್ ಶಾಪ್ಗೆ ವಿಸಿಟ್ ಮಾಡಿ, ನೀವು ಖಂಡಿತವಾಗಿ ಡಿಸ್ಕೌಂಟ್ ಮಾಡೇ ಕೊಡೋದ ಓಕೆ ನಿಮ್ಗೆ. ಮೇಡಮ್, ಈ ಗಾಡಿಗೆ ಲೋನ್ ಆಗುತ್ತಾ? ಹೌದು ಸರ್, 0 ಡೌನ್ ಪೇಮೆಂಟ್. ನಿಮ್ ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಮಾಡ್ಕೊಡ್ತೀವಿ ನಿಮ್ಗೆ. 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀರಾ? ಮಾಡ್ತೀವಿ. ಓಕೆ. ಈ ಕೆಲವೊಂದು ಸಿಬಿಲ್ ಪ್ರಾಬ್ಲಮ್ ಇರುತ್ತೆ, ಅಂತವ್ರಿಗೆಲ್ಲ ಎಷ್ಟಾಗುತ್ತೆ ಮೇಡಮ್? 10,000 ರುಪೀಸ್ ಆಗುತ್ತೆ ಸರ್ ನಿಮ್ಗೆ. ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಲೋನ್ ಕೊಡ್ತೀರಾ? ಹೌದು 10,000. 10,000 ಆಗುತ್ತೆ. ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ 10,000 ಆಗುತ್ತೆ. ಬಟ್ ನಿಮ್ಮ ಸರ್ವಿಸ್ ಬಂದ್ರೆ ಇಲ್ಲೇ ಗಾಡಿ ಬಿಡ್ಬೇಕಾ? ಬೆಂಗಳೂರು ಬೇರೆ ಬೇರೆ ಎಲ್ಲೆಲ್ಲ ಇದೆ? ನಮ್ದೇ ಸರ್ವಿಸ್ ಇದೆ ಭಟ್ರಳ್ಳಿಯಲ್ಲಿ. ನೀವು ಅಲ್ಲಿ ವಿಸಿಟ್ ಮಾಡಿ ನಮ್ ಸರ್ವಿಸ್ ನ ನೀವು ತಗೊಬಹುದು. ನಮ್ದೇ ಸರ್ವಿಸು SSV ಮೋಟರ್ಸ್ ಅಂತ ಅಲ್ಲಿ ನಮ್ದು ಇನ್ನೊಂದು ಶೋರೂಮ್ ಐತೆ, ಅಲ್ಲೂ ವಿಸಿಟ್ ಮಾಡಿ ನಮ್ ಸರ್ವಿಸ್ ತಗೊಬಹುದು ನೀವು. ಓಕೆ ಮೇಡಮ್, ಗಾಡಿ ಅಕಸ್ಮಾತ್ ಇಷ್ಟ ಆಯ್ತು ಅಂತ ಬಂದ್ರೆ ಈಗ ಟೆಸ್ಟ್ ಡ್ರೈವ್ ಏನಾದ್ರು ಕೊಡ್ತೀರಾ? ಹೌದು ಸರ್, ನಿಮ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ತಗೊಂಬನ್ನಿ, ಟೆಸ್ಟ್ ಡ್ರೈವ್ ತಗೊಂಡೋಗಿ. ಇಷ್ಟ ಕೊಡ್ತೀರಾ? ಟೈಮಿಂಗ್ಸ್ ಮೇಡಮ್ ಆಫೀಸ್? ಮಾರ್ನಿಂಗ್ 10 o'clock to 7 o'clock, ಈವ್ನಿಂಗ್ 7:30 ವರೆಗೂ ಓಪನ್ ಇರುತ್ತೆ ಶೋರೂಮ್. ಓಕೆ ಮೇಡಮ್, ಶೋರೂಮ್ ಅಡ್ರೆಸ್ ಹೇಳಿ ಮೇಡಮ್. ಶೋರೂಮ್ ಅಡ್ರೆಸ್ ಬಂದ್ಬಿಟ್ಟು ಕ್ಯಾರ್ಪುರಂ ಅವಳಲ್ಲಿ RTO ಪಕ್ಕದಲ್ಲೇ ನಮ್ದು. ನೀವೆಲ್ಲೂ ಹೋಗಂಗೆ ಇಲ್ಲ, RTO ಆಫೀಸ್ ಅಂತ ಹೇಳಿದ್ರೆ ಪಕ್ಕದಲ್ಲೇ ನಮ್ ಶೋರೂಮ್. ಓಕೆ, ಹಾಗೆ ಶೋರೂಮ್ ನಂಬರ್? ಶೋರೂಮ್ 7676286706. ಈಗ ಇದರಲ್ಲಿ ಆಂಟಿ ಥೆಫ್ಟ್ ಅಲಾರಂ ಇದೆಯಾ? ಹೌದು ಸರ್, ನೋಡಿ ಸರ್, ಆಂಟಿ ಥೆಫ್ಟ್ ಅಲಾರಂ. ಓಕೆ ಸ್ನೇಹಿತರೆ, ನೋಡಿ ಆಕ್ಚುಲಿ ಆಂಟಿ ಥೆಫ್ಟ್ ಅಲಾರಂ ಕೆಲವೊಂದು ವೆಹಿಕಲ್ ಕೊಡ್ತಾರೆ. ಸೊ ಅದು ತುಂಬಾ ಯೂಸ್ ಆಗುತ್ತೆ. ನೀವು ಗಾಡಿನ ಎಲ್ಲಾದ್ರೂ ಹೊರಗಡೆ ನಿಲ್ಲಿಸಿದಾಗ, ಸೊ ನೀವು ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗಿದ್ರೆ ಗಾಡಿನ ಏನಾದ್ರು ತಳ್ಳೋದು ಅಥವಾ ಸೈಡಿಗೆ ನಿಲ್ಸೋದು, ಈ ಥರದ್ದು ಏನೋ ಮಾಡೋಕೆ ಹೋದ್ರು, ಥೆಫ್ಟ್ ಮಾಡೋಕೆ ಹೋಗಲಿ, ಏನಕ್ಕೆ ಆಗಲಿ, ಅಟ್ಲೀಸ್ಟ್ ನಿಮ್ಮ ಗಾಡಿನ ಟಚ್ ಮಾಡಿ ಪಕ್ಕಕ್ಕೆ ನಿಲ್ಸಕ್ಕೆ ಹೋದ್ರು ಸಹ ಅಲಾರಂ ಹೊಡೆಯುತ್ತೆ. ಎಸ್ಪೆಷಲಿ ಕಳ್ತನ ಆಗದಂಗೆ ತುಂಬ ಸೇಫ್ಟಿ ಆಗುವಂಥದ್ದು ಒಂದು. ಸೊ ನೋಡಿ, ಇವಾಗ ಲಾಕ್ ಮಾಡಿದ್ದೀನಿ ಆಯಿತಾ. ಇವಾಗ ಸುಮ್ಮನೆ ಕೀ ಇಲ್ಲ ಅಂದ್ಕೊಳ್ಳಿ ಮೇಡಮ್, ಕೀ ಇಟ್ಕೊಳ್ಳಿ ಇದು ಆಯಿತಾ. ಅನ್ಲಾಕ್ ಮಾಡಿಲ್ಲ, ಯಾರೋ ಒಬ್ಬ ಅನ್ನೊಂದು ಪರ್ಸನ್ ಬಂದ, ಸೊ ಗಾಡಿ ತೊಳ್ಕೊಂಡು ಹೋಗ್ತಾ ಇರ್ತಾನೆ. ಓಕೆ, ವೀಲು ಜಾಮ್ ಆಯಿತು, ಕೊಡಿ ಮೇಡಮ್. ಓಕೆ, ಇಲ್ಲಿ ಇನ್ನೊಂದೇನೆಂದರೆ ಬರೀ ಅಲಾರಾಮ್ ಬರೋದು ಅಷ್ಟೇ ಅಲ್ಲ, ಸೊ ವೀಲು ಜಾಮ್ ಆಗುತ್ತೆ. ಆ್ಯಕ್ಚುಲಿ ಅನ್ಲಾಕ್ ಮಾಡೋವರೆಗೂ ಗಾಡಿ ಸೌಂಡ್ ಬರ್ತಾನೆ ಇರುತ್ತೆ, ಅಲಾರಾಮ್ ಬರ್ತಾನೆ ಇರುತ್ತೆ. ಅದ್ರ ಜೊತೆಗೆ ವೀಲು ಜಾಮ್ ಆಗುತ್ತೆ, ಮುಂದೆ ಗಾಡಿನೇ ಮೂವ್ ಆಗಲ್ಲ. ಸೊ ಎಸ್ಪೆಷಲಿ ಇದು ನೀವು ಎಲ್ಲೇ ಗಾಡಿ ನಿಲ್ಲಿಸೋಗಿ, ಅಥವಾ ನೀವು ಎಲ್ಲೋ ಒಂದು ಕಡೆ ರೋಡ್ ಸೈಡಲ್ಲಿ ನಿಲ್ಲಿಸಿರ್ತೀರಾ, ಸಡನ್ನಾಗಿ ಆಫೀಸ್ಗೆ ಅರ್ಜೆಂಟ್ ಹೋಗ್ತೀರಾ, ಅಂದರೆ ಶೋರೂಮ್ ಒಳಗಡೆ ಎಲ್ಲೋ ಒಂದು ಕಡೆ ಹೋಗ್ತೀರಾ, ಸೊ ಅಂಥ ಟೈಮಲ್ಲಿ ಇಮಿಡಿಯೇಟ್ ಕಳ್ತನ ಮಾಡ್ದಂಗೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಮನೆ ಮುಂದೆ ನೀವು ನಿಲ್ಲಿಸಿದಾಗಲೂ ಅಷ್ಟೇ ಅಲಾರಾಮ್ ಬರುತ್ತೆ, ನಿಮ್ಗೆ ಹೊರಗಡೆ ಬರ್ತೀರಾ. ಸೊ ತುಂಬ ಸೇಫ್ಟಿ, ಎಸ್ಪೆಷಲಿ ಇಷ್ಟು ಕಡಿಮೆ ಬಜೆಟಲ್ಲಿ ಕೇವಲ 72,000 ರೂಪಾಯಿಗೆ. ಸೊ ನಿಮಗೆ ಇಷ್ಟೆಲ್ಲ ಫೀಚರ್ ಕೊಡುವಂಥ ಗಾಡಿ, ಅದರಲ್ಲೂ ಒಂದು ಒಳ್ಳೆ ಕಂಪನಿ, ಮಾರ್ಕೆಟಲ್ಲಿ ಒಂದು ಒಳ್ಳೆ ರೆಪ್ಯೂಟೆಡ್ ಕಂಪನಿ. ಸೊ ಈ ಥರ ಸಿಗ್ತಾ ಇದೆ. ನಿಮಗೆ ಈ ಗಾಡಿ ಏನಾದರೂ ಇಷ್ಟ ಆಯಿತು ಅಂತಂದರೆ, ಸೊ ಈ ಶೋರೂಮ್ನ ವಿಸಿಟ್ ಮಾಡಿಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ. ಸೊ ಈ ಗಾಡಿ ಇಷ್ಟ ಆಯಿತು, ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಓಕೆ ಅನಿಸಿದ್ರೆ ಈ ಗಾಡಿನ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು.